ಶ್ರೀನಿವಾಸ್ ಪ್ರಸಾದ್ ಮತ್ತು ಒಂದು ಕಾಲದ ಗಳಸ್ಯ ಕಂಠಸ್ಯ ಫ್ರೆಂಡ್ಸು ಇವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಯಾರ ಕ್ಯಾಬಿನೆಟ್ನಲ್ಲಿ? ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಲಾಸ್ಟ್ ಟೈಮ್ ತೆಗೆದು ಹಾಕ್ತಾರೆ. ಯಾವಾಗ ಅಂತಂದರೆ ಅಂಬರೀಷ್ ಮತ್ತು ಇವರನ್ನು ಜೊತೆಗೆ ತೆಗೆದುಹಾಕ್ತಾರೆ. ಅಂಬರೀಷ್ ಮನೆಗೆ ನೆಕ್ಸ್ಟ್ ಇವರು ಹೋಗ್ತಾರೆ ಗೊತ್ತಾ, ಯಾರು? ಸಿದ್ದರಾಮಯ್ಯ. ನೋ ವೇ, ಚಾನ್ಸೇ ಇಲ್ಲ. ಅವತ್ತೇ ಅದು ನಡೆದಿದ್ದು. ಬಟ್ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಮಾಧಾನ ಮಾಡಲಿಕ್ಕೆ ಹೋಗಿರಲಿಲ್ಲ. ಇವರು ಕೂಡ ರೆಬೆಲ್ ಆಗಿ BJPಗೆ ಹೋಗಿ ಅಲ್ಲಿ ನಿಂತ್ಕೋತಾರೆ, ಸೋಲ್ತಾರೆ. ಆನಂತರ ಚಾಮರಾಜನಗರ ನಿಂತ್ಕೋತಾರೆ, MP ಆಗ್ತಾರೆ. ಮತ್ತೆ ನಂಜನಗೂಡಿನಲ್ಲಿ ತಮ್ಮ ಅಳಿಯನನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತಾರೆ. ಅಲ್ಲಿಗೆ ಮುಗಿಯಿತು. ಅವರ ಪ್ರಾಬ್ಲಮ್ ಮುಗೀತು, ಇವರ ಪ್ರಾಬ್ಲಮ್. ಈಗ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸಗಳಾಗ್ತಾ ಇದೆ. ಈಗ ಶ್ರೀನಿವಾಸ್ ಪ್ರಸಾದ್ ಒಂದು ಮಾತನ್ನು ಹೇಳಿದ್ದಾರಂತೆ, ನಾನು ಪ್ರಧಾನಿ ಮೋದಿಯವರ ಸಮಾವೇಶಕ್ಕೆ ಹೋಗೋದಿಲ್ಲ. ಇದರ ಅರ್ಥ ಏನು? ಹಾಗಿದ್ದರೆ ಹಳೆ ದೋಸ್ತಿಗಳು ಒಂದಾದ್ರ ಕಾಂಗ್ರೆಸ್ ಪಾಲಿಗೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಸಾದ ಆಗತ್ತಾ? ಇದರ ಬಗ್ಗೆ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಲೋಕ ಅಖಾಡದಲ್ಲಿ ಯಾರಿಗೆ ಪ್ರಸಾದ? ಶ್ರೀನಿವಾಸ್ ಅವರ ಮನವೊಲಿಸಿದ್ರ ಸಿಎಂ. ಲೋಕ ಅಖಾಡದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷಗಳ ಬಳಿಕ ಸಂಸದ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು BJPಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ. ಅಲ್ಲಪ್ಪ, ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನು ಹೇಳಿದ್ದೀನಿ ಅಂತಂದರೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಶ್ರೀನಿವಾಸ್ ಪ್ರಸಾದ್ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಬಂದಿದ್ದರು, ಆರೋಗ್ಯ ವಿಚಾರಿಸಿದರು. ನಿಮ್ಮ ವಿಶ್ರಾಂತಿ ಜೀವನ ಚೆನ್ನಾಗಿದೆ, ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆರೋಗ್ಯವಾಗಿ ಭಾಳ ವರ್ಷಗಳಿಂದ ನಾವು ಅವರು ಸ್ವಲ್ಪ ಬೇರೆ ಕಾರಣಗಳಿಗೆ ದೂರ ಆಗಿತ್ತು. ಮತ್ತೆ ಇವತ್ತು ಭೇಟಿಯಾಗಿತ್ತು. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಷ್ಟೇ. ಅಷ್ಟು ದೀರ್ಘವಾಗಿ ಚರ್ಚೆ ಆಗಲಿಲ್ಲ. ರಾಜಕಾರಣ ಚರ್ಚೆ ಆಗಲಿಲ್ಲ, ಚರ್ಚೆ ಮಾಡಲಿಲ್ಲ ರಾಜಕಾರಣದ ಬಗ್ಗೆ. ಶ್ರೀನಿವಾಸ್ ಮುಖ್ಯ ಯಾಕೆ? ಚಾಮರಾಜನಗರ ಕ್ಷೇತ್ರದ ಪ್ರಭಾವಿ ನಾಯಕ, ದಲಿತ ಮತಗಳನ್ನು ಒಗ್ಗೂಡಿಸುವಲ್ಲಿ ಸಹಕಾರಿ, ದಲಿತ ನಾಯಕರಾಗಿರೋದ್ರಿಂದ ಅಹಿಂದ ಮತಬೇಟೆ. ಶ್ರೀನಿವಾಸ್ ಪ್ರಸಾದ್ ಪಕ್ಷ ಬಿಡದಂತೆ ಬಿಜೆಪಿ ಮನವೊಲಿಸುತ್ತಿದೆ. ಜೊತೆಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಪ್ರಸಾದ್ ಬಿಜೆಪಿ ವಿರುದ್ಧ ಮುನಿದು ಕುಳಿತಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ದಲಿತ ಸಮುದಾಯದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ದಲಿತ ಓಟಿನ ಮೇಲೆ ಪ್ರಭಾವ ಬೀರಬಲ್ಲರು. ಇದೇ ಕಾರಣಕ್ಕೆ ಬಿಜೆಪಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಿಡಲು ಒಪ್ಪುವುದಿಲ್ಲ. ಸಿದ್ದರಾಮಯ್ಯ ಅವರಿಗೂ ಕೆಲವು ಅನಿವಾರ್ಯತೆಗಳಿವೆ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಮೇಲಿದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. 6 ವರ್ಷಗಳ ಬಳಿಕ ಮನವೊಲಿಕೆಗೆ ಬಂದ ಸಿದ್ದರಾಮಯ್ಯರಿಗೆ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ನೀಡ್ತಾರಾ ಅಥವಾ ಕಾಂಗ್ರೆಸ್ನಿಂದ ದೂರ ತಳ್ಳಿದಾಗ ಅವಕಾಶ ಕೊಟ್ಟ ಬಿಜೆಪಿ ಬೆಂಬಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.